ಗೈಸ್ ಫಿಲಮ್ಗೆ ಹೋಗೋಕ್ಕೆ ಟಿಕೆಟ್ ಬುಕ್ ಮಾಡಿದ್ದೀವಿ ಇವತ್ತು ಮೂವಿ ಹೋಗ್ತಾ ಇದ್ದೀವಿ. ಸಪ್ಪ ಕಾಫಿ ಮಾಡಿಕೊಟ್ಟವ್ರೆ, ಕಾಫಿ ಕುಡಿತಾ ಇದ್ದೀನಿ. ಹೊಸ ಗ್ಲಾಸ್ ಬೇರೆ ತಂದ್ಬಿಟ್ಟವ್ರು ನಾವಪ್ಪ. 6 ಗ್ಲಾಸ್ ತಂದವ್ರೆ, ಇದೇ ಥರ 6 ಗ್ಲಾಸು. ಸೊ ದಟ್ ನಾವು ಇದೇ ಗ್ಲಾಸಲ್ಲಿ ಕಾಫಿ ಕುಡಿಬೇಕನ್ಬಿಟ್ಟು ಈ ಗ್ಲಾಸ್ ತಗೊಬಂದಾರೆ. ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಆಫ್ ಮೈ ಬ್ಲಾಗ್. ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ರಿಗೂ ಪಾಪ ಬ್ಯೂಟಿಫುಲ್ ಸ್ವಾಗತ ಅಂತ ಹೇಳಪ್ಪ. ಬ್ಯೂಟಿಫುಲ್ ಸ್ವಾಗತ. ರಾಗಿ ಮುದ್ದೆ ಊಟ, ರಾಗಿ ಮುದ್ದೆ ಊಟ, ಬಸ್ಸಾರು. ಅಂದ್ರೆ ಇವಾಗ ನೈಟ್ ಅಂತ. ನೈಟ್ ಟೈಮ್ ಬಂದ್ಬಿಟ್ಟು ಎಷ್ಟು ಗೊತ್ತಾ, ಇಲ್ಲಿ ನೋಡ್ಕೊಳ್ಳಿ, 8 ಗಂಟೆ. ಸೊ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಬಿಕಾಸ್ ಇವತ್ತು ನಾವು ಮತ್ತೆ ಬವಿತಾ ಫ್ಯಾಮಿಲಿ ಎಲ್ಲ ಫಿಲಮ್ಗೆ ಹೋಗ್ತಾ ಇದೀವಿ. ಸೊ ಫಿಲಮ್ ಯಾವ್ದು ಏನು ಎತ್ತ ಅಂತೆಲ್ಲ ಹೇಳ್ತೀನಿ. ಸದ್ಯಕ್ಕೆ ಇವಾಗ ಹೊರಡುವ ಸಮಯ, ಪ್ಯಾಕಪ್ ಆಗ್ಬೇಕು. 9:00 ಶೋ ಇರೋದು, 8:15 ಆಗಸ್ಟ್ ಅಲ್ಲಿ 30 to 45 minutes ಆಗುತ್ತೆ ಅಂತ ಹೇಳಿದ, ತೋರಿಸ್ತಿದೆ ಮ್ಯಾಪ್ ಅಲ್ಲಿ. ನೋಡೋಣ ಈಗ ಎಲ್ರು ಬೇಗ ಹೊರಡ್ತಾರ ಇಲ್ವಾ ಏನ್ ಕತೆ, ನಾವು ಆಗಸ್ಟ್ ಅಲ್ಲಿ ಪಿಕ್ಚರ್ ಸ್ಟಾರ್ಟ್ ಆಗಿರುತ್ತಾ, ಇಲ್ಲ ಅಂದ್ರೆ ಬೇಗನೆ ತಲುಪ್ತೀವ ಅನ್ನೋದು ನನ್ಗಂತೂ ಭ್ರಮೇಲಿದೆ. ನನ್ಗೇನದು ಸೂಚನೆ ಕಾಣಿಸ್ತಿಲ್ಲ. ಬೇಗ ಹೋಗ್ತೀವಿ ಅಂತ ಸೂಚನೆ ಕಾಣಿಸ್ತಿಲ್ಲ. ಇನ್ನು ನೋಡಿ ನಮ್ಮ ಅಮ್ಮ ರೆಡಿನೇ ಆಗಿಲ್ಲ. ಟೈಮ್ ಬಂದ್ಬಿಟ್ಟು 8:15 ಬಿಡ್ಬೇಕು ನಾವು ಇಲ್ಲಿಗೆ. ಇಲ್ಲಿಂದ 8:00 ಬಿಟ್ರೆ ನಾವು ಕರೆಕ್ಟ್ ಆಗಿ ಫಿಲಮ್ ಆದ್ರೆ ತಲುಪಕ್ಕಾಗೋದು. ಅಂಕಲ್ ಮತ್ತೆ ಚಿರಂತು ಇನ್ನೇನೋ ಬರ್ತಿರ್ಬೇಕು, ಅವರು ಕೂಡ ಬಂದು ರೆಡಿ ಆಗಿದ ತಕ್ಷಣ ಪಟ್ ಅಂತ ಓಡ್ಬಿಡ್ಬೋದು. ಲೆಟ್ಸ್ ಗೋ ಗೈಸ್. ನಾನು ನೆನೆ ರೆಸಾರ್ಟ್ ಹೋಗಿದ್ದೆ. ಸೊ ರೆಸಾರ್ಟ್ ಇಂದ ಇವತ್ತು ಮಧ್ಯಾಹ್ನ ಎಷ್ಟು ಗಂಟೆ ಗುರು ಬಂದಿದ್ದು ನಾನು? 2 ಗಂಟೆ 2:30 ಹಂಗೆ ಬಂದೆ. ಸೊ ಬಂದಿದ್ದಷ್ಟೇ ವರ್ಕ್ಸ್ಗಳೆಲ್ಲ ಪೆಂಡಿಂಗ್, ಅಂದ್ರೆ ಎಡಿಟಿಂಗ್ ವರ್ಕ್ಸ್ಗಳು ಕಳ್ಸ್ಕೊಡೋದಿತ್ತು, ಅದನ್ನೆಲ್ಲ ಪೆಂಡಿಂಗ್ ಇಟ್ಟಿದ್ದೆ. ಅದನ್ನ ಮುಗಿಸಿ ಕಳ್ಸ್ಕೊಟ್ಟು ನನಗೆ ಬೇಗ ನನ್ನ ಅಕೌಂಟಲ್ಲಿ ಮಿನಿ ಬ್ಲಾಗು, ಕಾಮಿಡಿ ರೀಲ್ಸ್ ಎಲ್ಲ ಬಿಟ್ಟು ಈಗ ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದೀನಿ. ಸೊ ನಾನು ಇವಾಗ ಅನ್ನ ಸಾಂಬಾರು ತಿಂತಾ ಇದ್ದೀನಿ. ಅಲ್ಲಿ ಹೋದ್ಮೇಲೆ ತಿಂತೀವೋ ಇಲ್ವೋ ಗೊತ್ತಿಲ್ಲ, ಅದಕ್ಕೆ ಒಂದು ಸ್ವಲ್ಪ ಲೈಟಾಗಿ ತಿಳ್ಕೊಂಬೋಣ ಅಂತ ತಿನ್ಕೋತಾ ಇದ್ದೀನಿ. ಇನ್ನು ಚಿರಂತು ಮತ್ತೆ ಅಂಕಲ್ ಬರಬೇಕು. ಈಗೇನು ಪ್ಲಾನ್ ಡಿಸೈಡ್ ಆಗಿದೆ ಅಂದರೆ, ಅವ್ರು ಅಲ್ಲೇ ಗಾಡಿ ಹಾಕ್ತಾರಂತೆ, ನಾವು ಇಲ್ಲಿಂದ ಹೊರಟು ಅವ್ರನ್ನ ಅಲ್ಲಿಂದ ಪಿಕ್ ಮಾಡ್ಕೊಂಡು ಸೀದಾ ಹಂಗೆ ಹೋಗ್ಬಿಡೋದು. ಗೈಸ್ ಅದೇನೋ ಗೊತ್ತಿಲ್ಲ, ನಮ್ಮ ಅಪ್ಪ ಏನಾದರೂ ಟೊಪ್ಪಿ ಹಾಕೊಂಡ್ಬಿಟ್ರೆ ಈ ಥರ ಈಗ ನೋಡಿ, ಏನೋ ಒಂದು ಡ್ರೆಸ್ಸಿಗೆ ಮ್ಯಾಚ್ ಆಯ್ತೋ ಇಲ್ಲೋ ಗೊತ್ತಿಲ್ಲ, ನಮ್ಮ ಅಪ್ಪ ಟೊಪ್ಪಿ ಹಾಕೊಂಡ್ರೆ ಚೆನ್ನಾಗಿ ಕಾಣ್ತಾರೆ ಇಲ್ವ ಅಂತ ಫಸ್ಟ್ ಕಮೆಂಟ್ ಹಾಕಿ. ಏನಕ್ಕಂದ್ರೆ ನಮ್ಮ ಅಪ್ಪ ಟೊಪ್ಪಿ ಹಾಕ್ತಾಗೆಲ್ಲ ನಮ್ಮಮ್ಮ ಹಾಕೋಬೇಡ ಅಂತ ವಾದ ಮಾಡ್ತಾ ಇರ್ತದೆ. ಏನಕ್ಕಂತ ಗೊತ್ತಿಲ್ಲ ನನಗಂತೂ ಚೆನ್ನಾಗಿ ಕಾಣಿಸ್ತದಪ್ಪ, ಟೊಪ್ಪಿ ಸಕ್ಕದ ಕಾಣಿಸ್ತೈತೆ. ಕಮೆಂಟ್ ಮಾಡಿ, ಚೆನ್ನಾಗಿದ್ರೆ ಹೀಗೆ ಹಾಕ್ತೀನಿ, ಇಲ್ಲ 2 ಆಪ್ಷನ್ ಇದೆ ಕಮೆಂಟ್ ಹಾಕಿ. ನಮ್ಮ ಅಪ್ಪ ಟೊಪ್ಪಿಲಿ ಚೆನ್ನಾಗಿ ಕಾಣುತ್ತೆ. ಹೊಟ್ಟೆವ್ರಿ ಕಡೆ ಮನೆಗೆ ಹೊಟ್ಟೆವ್ರಿ ಗೈಸ್. ಊಟ ಮಾಡಿದಾಯ್ತು, ಇವಾಗ ಹೊರಡ್ಬೇಕು 8:00. ತಲೆ ಸಿಕ್ಕಾಪಟ್ಟೆ ನೋವು ಮಾರೆ. ಅದು ಏನಕ್ಕೆ ನೋವುತ್ತೆ ಗೊತ್ತಿಲ್ಲ. ಏನಕ್ಕಂದ್ರೆ ವಿಡಿಯೋ ಎಡಿಟಿಂಗು ಕಳ್ಸ್ಕೊಡ್ಬೇಕಾಗುತ್ತೆ. ಕಮಿಟ್ಮೆಂಟ್ಸ್ ಇರ್ತಾವಲ್ಲ, ಸೊ ಅವರಿಗೆ ಈ ಡೇಟಿಗೆ, ಈ ಟೈಮಿಗೆ ಅಥವಾ ಟೈಮಲ್ಲ, ಈ ಡೇಟಿಗೆ ಕಳ್ಸ್ಕೊಡ್ಬೇಕಂತ ಇರುತ್ತೆ. ಆ ಡೇಟಿಗೆ ಕಳ್ಸ್ಕೊಡ್ಬೇಕು. ಆ್ಯಂಡ್ ನಾಡಿದ್ದು ಬೇರೆ ವಿಡಿಯೋ ಮಾಡೋಕೆ ಹೋಗ್ತಾ ಇದೀವಿ. ಇದೆಲ್ಲ ಟೈಮ್ ಸಿಗಲ್ಲ. ಇವತ್ತು ನಾಳೆ ಮಾತ್ರ ನನಗೆ ಟೈಮ್ ಸಿಗೋದು. ಅದಕ್ಕೆಲ್ಲನೂ ಮುಗಿಸ್ತಾ ಇದ್ದೀನಿ. ಅದೊಂದ್ರಿಂದನೇ ಗುರು. ಇನ್ನೊಂದು ಬಂದ್ಬಿಟ್ಟೇನಂದ್ರೆ, ಸೊ ಕರೆಕ್ಟಾಗಿ ಪ್ರಾಪರಾಗಿ ಟೈಮ್ ಟು ಟೈಮ್ ಊಟ ಮಾಡಬೇಕು. ಸೊ ತಲೆನೋವು ಬರೋದಕ್ಕೆ ಒಂದು ರೀಸನ್, ಸುಮಾರು ರೀಸನ್ಸ್ ಇದೆ. ಒಂದು ಸ್ಟ್ರೆಸ್ ತೊಗೊಂಡಾಗ, ಇನ್ನೊಂದು ಟೆನ್ಷನ್ನು, ಇನ್ನೊಂದು ಕರೆಕ್ಟ್ ಟೈಮ್ ಟು ಟೈಮ್ ಊಟ ಮಾಡಿಲ್ಲ ಅಂದರೆ. ನನಗೆ ಹೆಂಗಂದರೆ ಟೈಮ್ ಟು ಟೈಮ್ ಊಟ ಮಾಡಿಲ್ಲ ಅಂದರೆ ತಲೆನೋವು ಬರುತ್ತೆ. ಸೊ ನೀವು ಕೂಡ ಎಲ್ರಿಗೂ ಒಂದೊಂದು ಇರುತ್ತೆ. ಸೊ ಪ್ರಾಪರಾಗಿ ಟೈಮ್ ಟು ಟೈಮ್ ಊಟ ಮಾಡಿ, ಜಾಸ್ತಿ ಟೆನ್ಷನ್ ಮಾಡ್ಕೊಬಾರ್ದು. ಕಾಮಾಗಿ ಹ್ಯಾಂಡಲ್ ಮಾಡಬೇಕು, ಕಾಮಾಗಿರಬೇಕು. ನನ್ನಂಥ ಪೇಷನ್ಸ್ ಪರ್ಸನ್ ಎಲ್ಲೂ ಇಲ್ಲ ಗೊತ್ತಾ. ಅಷ್ಟು ಕಾಮ್ನೆಸ್ ನಾನು, ಅಷ್ಟು ಪೇಷನ್ಸ್ ಇರೋನು. ಬಟ್ ಆದರೂ ನನಗೆ ಸ್ಟ್ರೆಸ್ ಯಾಕಂದರೆ ಈ ಟೈಮಿಗೆ ಕಳ್ಸ್ಕೊಟ್ರೆ ಏನೋ ಒಂದು ಸಮಾಧಾನ. ಬೇರೆಯವ್ರು ಒಂದು ಟೈಮಿಗೆ ಹೇಳ್ತಾರೆ, ಟೈಮಿಗೆ ಕಳ್ಸ್ಕೊಡ್ಬೇಕು. ಸೊ ದಟ್ ಏನೋ ಒಂದು ಖುಷಿ ಕಳ್ಸ್ಕೊಟ್ಟಿದೆ ಅಂತ ಅಷ್ಟೇ. ನಾನು ಇವಾಗ ತಲೆನೋವೆಲ್ಲ ರೆಡ್ಯೂಸ್ ಮಾಡಿಸ್ಕೋಬೇಕು ಅಷ್ಟೇ. ಹೇಳ್ಬೇಕನ್ನಿಸ್ತು ಹೇಳಿದೆ ಅಷ್ಟೇ. ಲೈಟಾಗಿ ತಲೆನೋವು ತಿರೋದ್ರಿಂದ ಮಾತ್ರೆ ನುಗ್ತಾ ಇದ್ದೀನಿ. ಏನಕ್ಕಂದ್ರೆ ಈಗ ನಾವು ಥಿಯೇಟ್ರ್ ಹೋಗ್ತಾ ಇದೀವಲ್ಲ, ಅಲ್ಲಿ ಪೂರ್ತಿ AC-ನೇ ಇರುತ್ತೆ. ನನ್ನ ಪ್ರಕಾರ AC ಇದ್ದೇ ಇರುತ್ತೆ. ಇನ್ನೂ ಜಾಸ್ತಿ ಆಗಬಾರ್ದು ಅನ್ನೋಕ್ಕೋಸ್ಕರ ಟ್ಯಾಬ್ಲೆಟ್ ತಗೋತಿದ್ದೀನಿ. ಗೈಸ್, ಅಮ್ಮ ಅಪ್ಪ ನಮ್ಮ ಚೋಟ ಮರಿ ಬಾಚಿನ್ಗಿ ಅವರಮ್ಮ, ಅಕ್ಕ ನಿಮಗೆ ಬಾಚಿನ್ಗಿ ಅವರಮ್ಮ ಅಂತಾನೆ ಬಂದ್ಬಿಡ್ತಕ್ಕ. ಆಮೇಲೆ ನಾನು ಟೊಪ್ಪಿ ಹಾಕೊಂಡಿದ್ದೀನಿ ಗೈಸ್. ಯಾಕೋ ಗೊತ್ತಿಲ್ಲ, ಅಂದ್ರೆ ಕಿವಿಗೆ ಜಾಸ್ತಿ ಕೋಲ್ಡ್ ಬಿದ್ದಷ್ಟು ತಲೆನೋವು ಇನ್ನೂ ಹೆಚ್ಚಿಗೆ ಆಗ್ಬೋದು ಅಂತ ಅನ್ನೋಕ್ಕೋಸ್ಕರ ನಾನು ಇದು ಟೊಪ್ಪಿ ಹಾಕೊಂಡೆ. ಈ ಟೊಪ್ಪಿ ಹಾಕೊಂಡಾಗ ಒಂದು ಟೈಮು ಪೇಷಂಟ್ ಥರ ಕಾಣ್ತೀನಿ, ಇನ್ನೊಂದು ಟೈಮಲ್ಲಿ ಸಕ್ಕದಾಗಿ ಕಾಣ್ತೀನಿ. ಬಟ್ ಅಲ್ಲಿ ಹೋಗೋ ಟೈಮಲ್ಲಿ ಇದೆಲ್ಲ ಈ ಸ್ಲಿಪ್ಪರ್ ನಾನು ಹಾಕೋಬೇಕಾ. ಅಕ್ಕ ಚಿರಂತ್ ಫ್ಯಾನ್ ಪೇಜಲ್ಲಿ ಹೊಸ ವಿಡಿಯೋ ಬಿಟ್ರೆ ನೋಡಿದ್ರೆ ನೋಡಿ, ಅಣ್ಣ ನೋಡ್ಬಿಟ್ರಂತೂ ಕಳ್ದೋಗ್ಬಿಡ್ತಾನೆ. ಅಲ್ಲ ಒಂದೇ ಅಂದರೆ ವ್ಲಾಗಲ್ಲಿ ವಿಡಿಯೋ ತೊಗೊಂಡು ಒಂದೊಳ್ಳೆ ಮ್ಯೂಸಿಕ್ ಹಾಕ್ಬಿಟ್ಟು ಬಿಟ್ಟವ್ರೆ. ಗೈಸ್, ಆ ವಿಡಿಯೋನಾದ್ರು ನೋಡ್ಬಿಟ್ರೆ ಅವನು ಅಲ್ಲ ಹಿಂಗೆ ಬಿಡೋಗ್ಬಿಡ್ತಾನೆ. ನೋಡ್ಕೊತಾನೆ ಬಿಡಿ. ನನ್ಗೆ ಯಾಕೋ ಟೊಪ್ಪಿ ಹಾಕೊಂಡಾಗಿಂದ ಒಳ್ಳೆ ಪೇಷಂಟ್ ಥರ ಫೀಲ್ ಆಗ್ತಾ ಇದ್ದೀನಿ.
ಅಲ್ಲಿ ಮಾಲ್ಗೆ ಎಂಟ್ರಿ ಕೊಟ್ಟಿದ ತಕ್ಷಣ ತೆಗ್ದ್ಬಿಡ್ತೀನಿ ನಾನು. ನಮ್ಮ ಬ್ಯೂಟಿಫುಲ್ ಸೆಲೋರಿಯೋ ಕಾರಲ್ಲಿ ಹೋಗ್ತಿರೋದು. ಸೆಲೋರಿಯೋ ಕಾರು ಕರೆಕ್ಟಾಗಿ 2 ಫ್ಯಾಮಿಲಿಗೆ ಆಗುತ್ತೆ. ಬಟ್ ಇದು ಲಾಂಗ್ ಡ್ರೈವ್ ಯೂಸ್ ಅಲ್ಲ, ಶಾರ್ಟ್ ಡ್ರೈವ್ ಯೂಸ್. ಇದು ಲಾಂಗ್ ಡ್ರೈವ್ ಅಲ್ಲಿ ಇದಕ್ಕೆ ಹೋಗ್ಬಿಟ್ರೆ ಮುಗಿದ ಕತೆ. ಎಲ್ರು ಲಬ್ಬೋ ಅಂತ ಬಾಯ್ ಬಿಡ್ಕೊಂಡ್ಬಿಡ್ತಾರೆ. ಗೈಸ್ ನೋಡಿ, ನಾವೆಲ್ಲರೂ ಕಾರಲ್ಲಿ ಬಂದು ಕುತ್ಕೊಂಡಿದೀವಿ. ನಮ್ಮವ್ ನೋಡಿ ಎಷ್ಟು ಲೇಟ್ ಮಾಡಕತ್ತಾರ. ಆಕಿ ಬಾಳ್ ಲೇಟ್ ಮಾಡಕತ್ತಾಳ. ನಮ್ಮವ್ ಬಾಳ್ ಲೇಟ್ ಮಾಡ್ತಾರ. ಯಾಕಂತ ಗೊತ್ತಿಲ್ಲವ. ಯಾರೋ ಒಬ್ರು ಕಮೆಂಟ್ ಹಾಕಿದ್ರು, ಬ್ರೋ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಮಾತಾಡ್ತಾರೆ ಇಡೀ ಬ್ಲಾಗ್ ಪೂರ್ತಿ ಅಂತ. ಒಂದಿನ ಮಾತಾಡ ನೀನು ಇವಾಗ ಬರಲ್ಲ ಬಿಡು. ಗೈಸ್ ಇವಳು ಹೆಂಗ್ ಗೊತ್ತಾ ಮಾತಾಡೋದು, ಅವ್ನ್ ಕಾ ಕಾಣಲ್ವ ಈಗ? ಚಿರಂತು ಮತ್ತೆ ಅವ್ರ ಅಪ್ಪ ಇಲ್ಲಿ ವೇಟ್ ಮಾಡ್ತಾರೆ. ಅವ್ರನ್ನ ಪಿಕ್ ಮಾಡ್ಕೊಂಡು ಹೋಗ್ಬೇಕು ಇವಾಗ. ಬಂದ್ರು. ಓ ಅಣ್ಣ ಐಫೋನ್ ಫೀಲ್ ಅಲ್ಲ ಅವನಲ್ಲಪ್ಪ. ಓ ಏನೋ ತಂದ್ಕೊಟ್ರಪ್ಪ ಜೋಳ ಎಲ್ಲ. ಅಂಕಲ್ ವೆಲ್ಕಮ್ ಅಂಕಲ್ ಸೂಪರ್. ಮನೆಗೆ ಹೋಗಿ ಬಂದ್ರೆ ಲೇಟ್ ಆಗ್ಬಿಡ. ಏ ಚಿರು ವೆಲ್ಕಮ್. ಕೈ ಕೊಡು. ಗೈಸ್ ಎಲ್ರು ಬಂದ್ವಿ. ಅಂಡ್ ಇವಾಗ ಹೋಗ್ತಾ ಇರೋದು ಮೂವಿಗೆ ರಾಯಲ್ ಮೀನಾಕ್ಷಿ ಮಾಲ್ ಹತ್ರ ಹೋಗ್ತಾ ಇರೋದು. ಆ ಮೂವಿ ಇಲ್ಲೆಲ್ಲೂ ನಮ್ಮ ಸುತ್ತಮುತ್ತ ಸರೌಂಡಿಂಗ್ಸ್ ಅಲ್ಲಿ ಬಿಟ್ಟಿಲ್ಲ, ಅದಕ್ಕೆ ಅಲ್ಲೇ ಆ ಜಾಗದಲ್ಲಿ ಬಿಟ್ಟವ್ರೆ. ಅಂಡ್ ಮಾಲ್ ಎಲ್ಲ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾವೆಲ್ಲ ಅಲ್ಲಿ ಹೋಗ್ತಾ ಇದೀವಿ. ಗೈಸ್ ಇವಾಗ ನಾವೆಲ್ಲರೂ ಯಾವ ಮೂವಿಗೆ ಹೋಗ್ತಾ ಇದೀವಿ ಅಂದ್ರೆ, ವಿನೋದ್ ಪ್ರಭಾಕರ್ ಅವರು ನಟಿಸಿರುವ ಮೂವಿ ಮಾದೇವಾಗ ಹೋಗ್ತಾ ಇರೋದು. ಅದ್ರಲ್ಲಿ ಒಂದ್ 2 ಸಾಂಗ್ ಇದೆ. ಆ 2 ಸಾಂಗ್ ನಮ್ಮ ಅಪ್ಪಂಗೆ ಸಿಕ್ಕಾಪಟ್ಟೆ ಇಷ್ಟ. ಅದನ್ನ ಕೇಳ್ತಾನೆ ಇರ್ತಾರೆ. ಅದ್ರ ಜೊತೆಗೆ ಚಿರಂತು, ಬುಜ್ಜಿಯರಮ್ಮ, ನಮ್ಮಮ್ಮನು ಎಲ್ಲಾನು ಕೇಳ್ತಾನೆ ಇರ್ತಾರೆ. ಎಲ್ರು ಆ ಸಾಂಗ್ ಕೇಳ್ತಾ ಇರ್ತಾರೆ. ಇವಾಗ ಅದೇ ಒಂದು ಮೂವಿಗೆ ಹೋಗ್ತಾ ಇರೋದು. ಅಂಡ್ ಈ ಒಂದು ಫಿಲಮ್ಗೆ ಹೋಗ್ಬೇಕಾಗಿದ್ದು ನಾಳೆ ಹೋಗೋಣ ಅಂತ ನಮ್ಮ ಅಪ್ಪ ಹೇಳಿದ್ರು. ನಾನಿಲ್ಲ, ನಾಳೆ ನಂಗೆ ಆಗಲ್ಲ, ನಂಗೆ ಒಂದ್ ಕೆಲಸ ಇದೆ ಅಂತ ಹೇಳಿದ್ಕೆ ಇವತ್ ನೈಟ್ ಬುಕ್ಕು. ಇವತ್ ನೈಟ್ ಹೋಗೋಣ ಅಂತ ರೆಡಿ. ನಮ್ಮಮ್ಮ ಒಪ್ಕೊಂಡ ಇನ್ನೇನ್ ಮಾಡೋದಪ್ಪ. ಯಾವ ಮೂವಿಗೆ ಹೋಯ್ತಿರೋದು? ಮಾದೇವ. ಬಿಡಿಸಿ ಬರೆಯಿರಿ. ಬಿಡಿಸಿ ಬರೆಯ ಅಂತ ಅದಲ್ಲೇ. ಯಾರದು ಹೀರೋ ಇರೋದು? ವಿನೋದ್ ಕುಮಾರ್. ವಿನೋದ್ ಪ್ರಭಾಕರ್ ಅವರು ವಿನೋದ್ ಪ್ರಭಾಕರ್ ಅವರು ನಟಿಸಿರುವ ಮಾದೇವ ಮೂವಿಗೆ ನಾವೆಲ್ಲರೂ ಹೋಗುತ್ತಿದ್ದೇವೆ. ಈಗ ಇಲ್ಲಿಂದ 45 ನಿಮಿಷ 45 ನಿಮಿಷ ಅವಕಾಶದಲ್ಲಿ ಅಲ್ಲಿಗೆ ತಲುಪಲು ಸಾಧ್ಯತೆ ಇದೆಯಾ ಇಲ್ಲ ಎಂದು ಚಿರಂತ್ ಅವರು ಹೇಳುತ್ತಿದ್ದಾರೆ. ಮುಂದಕ್ಕೆ ನಾವು ತಲುಪಿಲ್ಲಂದರೂ ನಾವು ಅಲ್ಲಿರುವ ಆಟಗಳನ್ನು ಆಟ ಆಡಿ ಬರುತ್ತೇವೆ ಎಂದು ಸ್ವಾಮಿ ಅಂಕಲ್ ಅವರು ತಿಳಿಸಿದ್ದಾರೆ. ಈ ಟ್ಯೂನ್ ಅನ್ನು ಕಾಪಿ ಮಾಡಿಕೊಳ್ಳಲು 1 ಅನ್ನು ಒತ್ತಿರಿ. ಇನ್ನೊಂದ್ಸಲಿ ಏನಾದ್ರೂ ಕೇಳಬೇಕೆಂದು ನಿಮಗೆ ಆಸೆ ಆಗಿದ್ದರೆ 2 ಅನ್ನು ಒತ್ತಿರಿ. ಅಡ್ವಾನ್ಸ್ ಹ್ಯಾಪಿ ಬರ್ಡೇ. ನನ್ನ ಬರ್ತ್ಡೇ ಇರೋದು ನೆಕ್ಸ್ಟ್ ತಿಂಗಳು. ಈಗ್ಲಿಂದಾನೇ ಅಡ್ವಾನ್ಸ್ ಹ್ಯಾಪಿ ಬರ್ಡೇ. ಅವ್ರ ಅಮ್ಮಗೂ ಅಷ್ಟೇ 15 ದಿನ ಮುಂಚೆಯಿಂದ ಅಮ್ಮ ಅಡ್ವಾನ್ಸ್ ಹ್ಯಾಪಿ ಬರ್ಡೇ ಅಮ್ಮ ಅಡ್ವಾನ್ಸ್ ಹ್ಯಾಪಿ ಬರ್ಡೇ. ಅವ್ನು ಏನಿಗೆ ಗೊತ್ತಾಗೈಸಿ ಇಷ್ಟು ಎಫರ್ಟ್ಸ್ ಆಗ್ತಿರೋದು, ಅವನಿಗೆ ಒಂದು ಪಾರ್ಟಿ ಕೊಡ್ಬೇಕು ನಾವು ಅಷ್ಟೇ. ಪಾರ್ಟಿಗೋಸ್ಕರ ದೊಡ್ಡದಾಗಿ ನಾನು ನಿಂಗೆ ಇವಾಗ ಅಡ್ವಾನ್ಸ್ ವಿಶಸ್ ಕೊಟ್ಟೋಗಿ ನೀನ್ ತಗೊಂಡಿದ್ದಾನೆ ಅಡ್ವಾನ್ಸ್ ಪಾರ್ಟಿ ಕೊಡ್ಸ್ಬೇಕು. ನಾನು ಹೇಳಿಲ್ವಾ ಅಡ್ವಾನ್ಸ್ ವಿಷಯಕ್ಕೆ ಅಡ್ವಾನ್ಸ್ ಪಾರ್ಟಿ. ಬಿಲೇಟೆಡ್ ಪಾರ್ಟಿ. ಗೈಸ್ ಚಿರುಗೆ ಇಲ್ಲಿ ಬೋನ್ ಇದೆ, ಓಕೆನಾ? ಆ ಬೋನ್ ಇರೋದ್ರಿಂದ ಅವನು ಬೇಗ ಉದ್ದ ಆಗಲ್ಲ, ಆಮೇಲೆ ಉದ್ದಾನೆ ಆಗಲ್ಲ ಅವನು. ತೋರ್ಸೋಣ ಒಂಚೂರು, ಉದ್ದ ಆಗಲ್ಲ ಅವನು. ಆಡಮ್ಸ್ ಆಪಲ್. ಯಾವ್ದೋ ಸೈನ್ಸ್ ಅಲ್ಲಿ ತಿಳ್ಕೊಂಡ್ಬಿಟ್ಟನ್ ಗುರು. ಮೋರ್ ಇಂಟೆಲಿಜೆಂಟ್ ಬ್ರೋ. ಓ ಯು ಇಂಟೆಲಿಜೆಂಟ್. ಉದ್ದ ಆಗಲ್ವಂತ ನಾನು ಕೇಳಿದ್ದೆ, ಯಾರೋ ಹೇಳಿದ್ರು ಹಿಂಗ್ ಇದು ಮೂಳೆ ಇದ್ರೆ ಉದ್ದ ಆಗಲ್ವಂತೆ. ಆಮೇಲೆ ಅವನಿಗೆ ಮೀಸೆನೂ ಬರಲ್ಲ ಗುರು, ಅವನಿಗೆ ಮೀಸೆನೂ ಬರಲ್ಲ. ಆಮೇಲೆ ಗಡ್ಡ ಎಲ್ಲ ಒಂದ್ ಸ್ವಲ್ಪ ಲೇಟ್ ಆಗಿ ಬರುತ್ತೆ ನಿನ್ಗೆ. PUC ದಾಟ್ಮೇಲೆ ಡಿಗ್ರಿ ಬರೋದು ನಿನಗೆ. ಒಂದೇ ಒಂದ್ ಗಡ್ಡ ತೋರಿಸ್ತಾನಪ್ಪ ನಿನಗೆ. ಯಾವ್ದು ಗೊತ್ತಾ? 10th ಮುಗಿಯಷ್ಟಲ್ಲಿ ಬರುತ್ತೆ ನೋಡಿ. ಆಗಲ್ಲ, ಬರಲ್ಲ. ಬರ್ಕೊಡ್ತೀನಿ ಗೈಸ್. ನಾನು ನನ್ ಜೊತೆಲಿ ಇರೋರ್ನೆಲ್ಲ ನೋಡಿದ್ದೀನಿ. ಆ ತರ ಸ್ಕಿನ್ ಇರೋರಿಗೆ ದೇವರಾಣೆ ಲೇಟ್ ಆಗಿ ಬರುತ್ತೆ. ಸರಿ ಇವಾಗ 10th ಮುಂಚೆ ಬಂದ್ರೆ ಹಂಗಾರೆ ಇವ್ನು ಟ್ರಿಮ್ಮಿಂಗ್ ಮಾಡ್ಸಿರ್ತಾನೆ, ಇಲ್ಲಾಂದ್ರೆ ಅವ್ರ ಅಪ್ಪನ್ ಗೊತ್ತಿಲ್ದಂಗೆ ಈಗ ಎಳ್ಕೊಂಡ್ ಬಂದಿಷ್ಟ ಅಪ್ಪ ಎಳ್ಕೊಬಿಟ್ಟ ಕಣಪ್ಪ.
ಗೈಸ್ ಇಷ್ಟ ದಿನ ಚಿರಂತು ಫಸ್ಟ್ ಸಾಂಗ್ ನಮಗೆ ತಲೆಗೆ ಹುಳ ಬಿಡ್ತಿದ್ದು 2 ಜಡೆಯನ್ನು, 2ನೇ ಸಾಂಗು ಅನ್ನೋವ ತುಂಬಿರೋ ಮನಸ್ಸಿನ ರೋದನೆ. ಇವಾಗ 3ನೇ ಸಾಂಗು ಹೇಳೋಣ. ಏನೋ ಬರುತ್ತೆ. ಸೌಂಡ್ ಇಲ್ವಾ? ವಾಯ್ಸ್ ಇಲ್ವಾ? ಸ್ವಲ್ಪ ವಾಯ್ಸ್ ಕೊಡ. ಇವನು ಅವ್ನಿಗೆ ಇಷ್ಟ ಬಂದ ಹಿಂಗ ಆಡ್ಕೊಡ್ತಾನ ಅವ್ನಿಗೆ ಇಷ್ಟ ಬಂದಿಂದ ನಾವು ಬೇಸ್ ವಯಸ್ಸಲ್ಲಿ ಬಿರುಗಾಳಿ ಹೊಸ ಸಾಂಗು. ಇನ್ನ ಶೀಘ್ರದಲ್ಲೇ 4ನೇ ಸಾಂಗ್ ಬಿಡುಗಡೆ ಮಾಡ್ತಾನೆ. ರೆಡಿ ಆಗಿರಿ ಕೇಳಿಸ್ಕೊಳಕ್ಕೆ. ಇನ್ನೊಂದ್ ಸ್ವಲ್ಪ ಹೊತ್ತು 5 ಮಿನಿಟ್ಸ್ ವಿ ಆರ್ ರೀಚಿಂಗ್ ಫಾರ್ ಮಾಲ್. ಯಾವ ರೇಂಜ್ ಮೂವಿ ನೋಡ್ತಿದ್ದೆ? ಯಾವ ರೇಂಜ್ ನೋಡ್ತಿದ್ದೆ ಅಂದ್ರೆ ಒಂದ್ ಮೂವಿ ನೋಡಿದ್ರೆ ಅದ್ ಗೆಸ್ ಮಾಡಿದ್ರೆ ಇದು 100 ಡೇಸ್ ಓಡುತ್ತೆ ಅಂದ್ರೆ 100 ಡೇಸ್ ಓಡ್ತಾ ಇತ್ತು ಅದು. ಓ, ಯಾರಾದ್ರೂ ಡೈರೆಕ್ಟರ್ ಪ್ರಾಮಿಸ್ ಕಣ. ನಮ್ಮಪ್ಪ ಹೇಳೋದು ಹಂಗೆ ಕರೆಕ್ಟ್ ಆಗಿರುತ್ತೆ, ಒಂದ್ ಪಾರ್ಟ್ ಆಫ್ ಕರೆಕ್ಟ್ ಇರುತ್ತೆ. ಬಟ್ ನಾನು ಸುಮ್ನೆ ಕಾಮಿಡಿಯಾಗಿ ಯಾರಾದ್ರೂ ಡೈರೆಕ್ಟರ್ ಬಂದ್ಬಿಟ್ಟು ನಮ್ಮ ಅಪ್ಪನ ಕಾಂಟ್ಯಾಕ್ಟ್ ಮಾಡಿ ಇದೇ ಇಲ್ಲೇ ಇರ್ಬೇಕು. ಇದೆ ಹೋಗ್ಬಪ್ಪ. ಈಗ ರೀಚ್ ಟು ಮಾಲ್ ನೋಡಿ, ಎಲ್ಲ ಒಳಗಡೆ ಹೋಗ್ತಾ ಇದೀವಿ. ಇವಾಗ ನಮಗೆ ಹತ್ರ ಇದ್ದಿದ್ದು ಈ ಒಂದು ಮಾಲು. ಏನ್ ಪಾಪ ಬುಕ್ ಇರೋದು? ಹೌದಾ? ಇವಳು ಆಚೆ ಹಾಕ್ಬಿಡ ಇವಳನ್ನ. ಗೈಸ್ ಡಾರ್ಕ್ ಹೌಸ್ ಇದೆ ಗೈಸ್, ಸ್ಕೇರಿ ಹೌಸ್. ಹೋಗೋಣ. ಮನೇಲಿ ಲೈಟ್ ಆಫ್ ಮಾಡಿದ್ಮೇಲೆ ಎದ್ರಕೋಬಾರ್ದು. ಅವಾಗ ಡಾರ್ಕ್ ಹೌಸ್ ಕರ್ಕೊಂಡು ಹೋಗ್ತೀನಿ. ಮನೇಲೆ ಒಳ್ಳೆ ಇಲಿ ಮರಿ ಎದ್ರಕೋತಾಳೆ. ವಾಶ್ ಅಕ್ಕ ಕರ್ಕೊಂಡೋಗಿ. ಅಂಕಲ್ ಬೈ ಮಿಸ್ ಆಗಿ ಇಲ್ಲಿ ಬಂದ್ಬಿಟ್ಟವನೆ. ಆ ಕಡೆ ಹೋಗೋದ್ರೆ ಇನ್ನೇನು ಗೊತ್ತಿರೋ ವಿಷಯನ, ಅಂಕಲ್ ಕೂಡ ಗೊತ್ತಿರೋ ವಿಷಯನೇ ಅಲ್ವಾ ಅಂಕಲ್? ಯಾರಪ್ಪ ನೀನು? ಹುಡುಗ ಇರೋ ಜಾಗದಲ್ಲಿ ನೀನೇನ್ ಮಾಡ್ತಾ ಇದ್ಯಾ? ನಮ್ದು ಸ್ಕ್ರೀನ್ 4 ಹತ್ರಕ್ಕೆ ಹೋಗ್ತಾ ಇದೀವಿ. ಗೈಸ್ ನೋಡಿ ಗೈಸ್, ಎಂತ ನನಗೆ ಕಿವಿಲಿ ಹೇಳ್ಕೊಡ್ತಾನೆ ಒಳ್ಳೊಳ್ಳೆ ಹುಡುಗಿ ಬಂದವ್ರು ಅಂತ ನನಗೆ ಹೇಳ್ಕೊಡ್ತಾನೆ ಅಣ್ಣ. ಈ 10th ವಯಸ್ಸಲ್ಲೇ ಇಷ್ಟೆಲ್ಲ ಬೇಕಾ ಇವನಿಗೆ? ಇದು ನ್ಯಾಯವೇ? ಇದೇ ಸ್ಕ್ರೀನ್ 4 ಅಲ್ಲಿ ಹೋಗ್ಬೇಕಾಗಿರೋದು. ಫಿಲಮ್ ನೋಡ್ಕೊಳ್ಳಿ, ವಿನೋದ್ ಪ್ರಭಾಕರ್ ಅವ್ರು ಮಾಡಿರೋದು ಮಾದೇವ ಮೂವಿ. ಯಾವ ಮೂವಿಗೆ? ಲೇ ಪೆಕ್ರಾ, ರೋಮಿಯೋ ಅಂಡ್ ಜೂಲಿಯಟ್. ರೋಮ್ ಅಂತೆ. ಇನ್ನು ಸ್ಕ್ರೀನ್ 4 ಓಪನ್ ಆಗಿಲ್ಲ, ಅದಕ್ಕೆ ಎಲ್ಲ ಕುತ್ಕೊಂಡು ರೆಸ್ಟ್ ಮಾಡ್ತಾರೆ ನೋಡಿ. ಅವರೆಲ್ಲ ಒಳಗಡೆ ಅಂತೀನಿ, ಅಲ್ಲೇ ಇದ್ದಾರೆ. ನಾನು ನಮ್ಮ ಚೋಟಮ್ಮರಿಗೆ ಒಂದು ಡ್ಯಾನ್ಸ್ ಬಂದಿದಂತೆ. ಡ್ಯಾನ್ಸ್ ಗೊತ್ತಂತೆ, ಅದನ್ನ ಡ್ಯಾನ್ಸ್ ಮಾಡ್ಸಕ್ಕಂತ ಆಚೆ ಬಂದೆ. ಇವಾಗ ಒಳಗೊಂದು ಡ್ಯಾನ್ಸ್ ಮಾಡಿಸಿ ಮತ್ತೆ ವಾಪಸ್ಸು ಫಿಲಮ್ ನೋಡಕ್ ಹೋಗ್ಬೇಕು. ಅಲ್ಲಿ ನೋಡಿ, ಅವರೆಲ್ಲರೂ ಅಲ್ಲವ್ರೆ, ನಾವ್ ಇಲ್ಲಿದೀವಿ. ಈಗ ನೋಡಿ ಗೈಸ್, ಎಲ್ರಿಗೂ ಎಂತ ಶೋಕಿ ನೋಡಿ ಗೈಸ್. ಅವ್ನು ನೋಡಿ ವಾಪಸ್ ಹೋಗ್ಬಿಡ್ತಾನ. ಅವ್ನ್ ಎಂತ ಶೋಕಿ ಇರ್ಬೇಕು. ಬನ್ರಿ ಇವೆಲ್ಲ ಮಾಡೋದಿಕ್ ಬನ್ರಿ. ಚಿರು ಬಿದೋಗೋ. ಅಯ್ಯೋ, ಅದೇ ಹೇಳಲ್ವ ಗೈಸ್, ಅವನು ಈಗ ಬೆಳಿತಿರೋ ಹುಡುಗ ನೋಡಿ, ಈಗ ವಾಪಸ್ ಹಿಂದಕ್ಕೆ ಹೋಯ್ತಾನೆ. ಅದ್ ಏನ್ ಖುಷಿನೋ. ಚಿರು ಅಲ್ಲಿಂದ ಬರ್ತಾ ಇರ್ಬೇಕಾರೆ ಇಲ್ಲಿ ದಬಾಕೊಂಬಿಡು. ಗೈಸ್ ಈಗ ಸ್ಕ್ರಿಪ್ಟೆಡ್ ನೋಡಿ, ಹೆಂಗ್ ಬೀಳ್ತಾನೀಗ. ನಿಲ್ಸ್ಬಿಟ್ಟು ಸ್ಟಾಪೇ ಮಾಡ್ಬಿಟ್ಟಿದ್ರು. ಬೀಳ್ತೇನಾ? ಹೆಂಗ್ ಬೀಳ್ತೀಯ? ಆಕ್ಟಿಂಗ್ ನೋಡೋಣ ಅಣ್ಣ. 2 ರೂಪಾಯಿ ಆಕ್ಟಿಂಗ್ ಮಾಡು ಅಂದ್ರೆ 10 ರೂಪಾಯಿ ಆಕ್ಟಿಂಗ್ ಮಾಡ್ತಾನೆ. ಎಲ್ರು ವೆಯ್ಟ್ ಮಾಡ್ತಾ ಇದೀವಿ ನೋಡಿ. ಅಲ್ಲಿರೋರೆಲ್ಲ ಇದಕ್ಕೆ ಮಾದೇವ ಮೂವಿಗೆ ವೆಯ್ಟ್ ಮಾಡ್ತಿರೋದು. ನಾವು ಇವಾಗ ಅದಕ್ಕೆ ವೆಯ್ಟ್ ಮಾಡ್ತಿರೋದು. KGF ಮೂವಿ ಯಾಕೆ ನೋಡಕ್ ಹೋಗ್ತಾ ಇದೀವಿ. ಎಲ್ಲ ಚಿಕ್ಕ ಮಕ್ಳನ್ನೆಲ್ಲ ಕರ್ಕೊಂಡ್ ಬಂದ್ಬಿಟ್ಟು ತಪ್ಪು ಮಾಡ್ಬಿಟ್ಟೆ. ಈ ಚಿಕ್ಕ ಮಕ್ಳನ್ನೆಲ್ಲ ಕರ್ಕೊಂಡ್ ಬಂದ್ಬಿಟ್ಟು ತಪ್ಪು ಮಾಡ್ಬಿಟ್ಟೆ ಮಾಲೆಗೆ. ನೋಡಿ ದೊಡ್ಡೋಡ್ತಾರೆ ನೋಡ್ರಿ, ದೊಡ್ಡೋಡ್ತಾರೆ. ಎಷ್ಟು ಜನ ನಿಂತವ್ರು ಅವ್ರಿಬ್ರು ನೋಡಿ. ಚಿಕ್ಕ ಮಕ್ಳನ್ನೆಲ್ಲ ಕರ್ಕೊಂಡ್ ಬಂದ್ಬಿಟ್ಟು ತಪ್ಪು ಮಾಡ್ಬಿಟ್ಟೆ. ಗೈಸ್ ಬಿಟ್ರು ಫಿಲಮ್ಗೆ ಹೋಗ್ತಾ ಇದೀವಿ ಒಳಗೆ. ಇವಾಗ ಒಳಗೆ ಹೋಗಿದ ತಕ್ಷಣ ಫಸ್ಟ್ ಚಿರು ಬಾಸ್ ಬರ್ತಾರೆ. ಮುಖೇಶ್ ಬರ್ತಾನೆ. ಇಲ್ಲ, ಚಿರುನೇ ಬರೋದು ಫಸ್ಟ್. ನಾನು ಚಿರು, ನನ್ನ ಬಾಳು ಈ ರೀತಿ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಮುಖೇಶ್ ಬಾಸ್ ಬರ್ತಾರೆ. ಇಲ್ಲ, ಅಲ್ಲಿ ಬರೋದೇ ಚಿರು. ನಾನು ಹೇಳ್ತೀನಿ ಕೇಳು. ನಾನು ಚಿರು, ನನ್ನ ಬಾಳು ಈ ರೀತಿ ಆಗುತ್ತೆ ಅಂತ ಅಂದುಕೊಂಡಿರ್ಲಿಲ್ಲ. ಎಲ್ಲವೂ ಚೆನ್ನಾಗಿತ್ತು. ಒಂದು ಹೆಂಡತಿ, 2 ಮಕ್ಕಳು. ಹೆಚ್ಚು ಜೆ ನಮ್ದು ಕ್ಯೂ ಗೈಸ್, ನಮ್ದು ಕ್ಯೂ. ಎಲ್ಲರೂ ಸೀಟ್ ಹುಡ್ಕೋದ್ರಲ್ಲೇ ಬಿಸಿ ಆಗ್ಬಿಟ್ಟಿದ್ದಾರೆ. ಕ್ಯೂ 7, 8, 9, 10, 11, 12, 13.
ನಮ್ಮ ಸೀಟ್. ನಮ್ಮಮ್ಮ ಏನೋ ಖುಷಿನ ವ್ಯಕ್ತಪಡಿಸ್ತವ್ರೆ ನಮ್ಮ. ಎಷ್ಟು ಫಿಲಮ್ ನೋಡಿದೀನಿ ಡೈರೆಕ್ಟ್ ಆಗಿ ಒಂದು ಸೀಟು ಸಿಕ್ಕಿರ್ಲಿಲ್ಲ. ಇಲ್ಲ ಸೆಂಟ್ರಲ್ ಸಿಗೋದಿಲ್ಲ, ಅಲ್ಲಿ ಸಿಗೋದು, ಲಾಸ್ಟ್ ಸಿಗೋದು. ಓ ತಲೆ. ಅದೇ ಅಮ್ಮ ಎಲ್ಲ ನಮ್ಮ ಅಪ್ಪನ ಪಡೆದು ಅದೃಷ್ಟ ಮಾಡಿದ್ಯಾ ನೀನು. ನಮ್ಮ ಅಪ್ಪನ ಪಡೆದು ಅದೃಷ್ಟ ಮಾಡಿದ್ಯಮ್ಮ ನೀನು. ನನ್ನ ಪಕ್ಕದಲ್ಲಿ ಚಿರು ಅಲ್ಲಿ ಬರ್ತಾನೆ ಇವಾಗ. ಅಕ್ಕ ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ, ಇವಾಗ ಚಿರು ಥಿಯೇಟ್ರಲ್ಲಿ ಬರ್ತಾನೆ ನೋಡಿ. ಅಪ್ಪ ನಿಂಗೆ ಇನ್ನೊಂದು ವಿಷಯ ಗೊತ್ತಾ, ಚಿರು ಥಿಯೇಟ್ರಲ್ಲಿ ಬರ್ತಾನೆ ಇವಾಗ. ನಾನು ಚಿರು ನನ್ನ ಬಾಳು ಈ ರೀತಿ ಆಗುತ್ತೆ ಅಂತ ಅಂದುಕೊಂಡಿರಲಿಲ್ಲ. ಗೈಸ್ ಚಿರು ಬಂದ. ನೀನ್ ಇಲ್ಲಿದ್ಯಲ್ಲೋ ಅಲ್ಲಿ ಇರ್ಬೇಕಾಗಿರೋದು. ಯಾವತ್ತೂ ಅಂದುಕೊಂಡ್ರೆ ಮೂವಿ ಸ್ಟಾರ್ಟ್ ಆಯ್ತು. ಗೈಸ್ ಇಂಟರ್ವಲ್ ಮುಗೀತು, ಇನ್ನ ಅರ್ಧ ಭಾಗ ಬಾಕಿ ಇದೆ. ಇವಾಗ ಇವಳಿಗೆ ಪಾಪ್ಕಾರ್ನ್ ಬೇಕಂತೆ. ಹೊಟ್ಟೆ ನೋವು ಬಂದ್ರು ಪಾಪ್ಕಾರ್ನ್ ತಿನ್ನಕ್ ಹೋಗ್ತಾಳಲ್ಲ, ಅಲೇ ಮರಿ. ಹೊಟ್ಟೆ ನೋವು ಬಂದ್ರು ಪಾಪ್ಕಾರ್ನ್ ತಿನ್ನಕ್ ಹೋಗ್ತಾಳೆ ಇವಳು. ನಾವು ಜಯನಗರ ಮಾಲ್ಗೆ ಹೋದಾಗ ಅಲ್ಲಿ ಅನ್ಲಿಮಿಟೆಡ್ ಪಾಪ್ಕಾರ್ನ್ ಇತ್ತು. ಅಕಸ್ಮಾತ್ ಇಲ್ಲೇನಾದ್ರು ಇತ್ತು ಅಂದ್ರೆ ಆರಾಮಾಗಿ ತಗೊಂಡು ಯೂಸ್ ಮಾಡ್ಕೋಬಹುದು. ಪಾಪ್ಕಾರ್ನ್ ಅದು ಮಿನಿ ಗೈಸ್. ಇವತ್ತು ಸ್ಪಾನ್ಸರ್ ಚಿರಂತು ಗೈಸ್. 2 ಪಾಪ್ಕಾರ್ನ್ ತಗೋತಾ ಇದೀವಿ. ನಾನು ಚಿರು ಏನಾದ್ರು ಇದನ್ನ ಮಾತ್ರ ತಗೊಂಡೋಗಿ ನಾವಿಬ್ರು ಮಾತ್ರ ತಿಂದ್ರೆ ಬುಜ್ಜಿ ಏನ್ ಮಾಡ್ಬೋದು. ಒಬ್ಳೆ ಬುಜ್ಜಿ ನಾವೇನ್ ಪ್ಲಾನ್ ಆಗ್ತಾ ಇದೀವಿ ಅಂದ್ರೆ ಇಲ್ಲಿರೋದ್ನ ನಾನು ಚಿರು ಮಾತ್ರ ತಗೊಂಡ್ ತಿನ್ನೋಣ ಅಂತಿದ್ದೀನಿ. ಬಾಯ್ ಬರ ತಿನ್ನೋಣ ಬರ. 2 ಪಾಪ್ಕಾರ್ನ್, 2 ಪೆಪ್ಸಿ, ಆ ಕಡೆ ಒಂದು ಇದು ನಾಚೋಸು ತಗೊಳ್ಳೋಲಿ. ಅಸಿಸ್ಟೆಂಟ್ ತೂ ಮೈ ಅಷ್ಟೇನಲ್ಲಿ ನಮ್ ಚೋಟ ಮರಿ ಗೊತ್ತು ನಾವೇನಾದ್ರೂ ಒಂದ್ ತಗೊಂಡ್ ಬರ್ತೀವಂತ. ನೋಡಿ ತಗೊಂಡೇ ಬಿಟ್ವಿ ಫೈನಲಿ. ಅದು ನೀನು ನಿಮ್ಮ ರಕ್ತ ಸಂಚಲನ ಸಾಮಾನ್ಯವಾಗಿರುತ್ತದೆ. ಇನ್ನು 11 ತಿಂಗಳಲ್ಲಿ ಧೂಮಪಾನದಿಂದ ಫಿಲಮ್ ಮುಗೀತು. ಪಾಪ ನಮ್ಮಮ್ಮ ಇದನ್ನ ಅರ್ಧ ಇಂಟರ್ವಲ್ ಪೂರ್ತಿ ಹಿಡ್ಕೊಂಡವ್ರೆ. ಇಟ್ಬಿಡಮ್ಮ ಆರಾಮಾಗಿ ಇಟ್ಬಿಡಮ್ಮ ಈ ಕಡೆಗೆ. ಸರ್ ಮೂವಿ ಹೆಂಗಿತ್ತು ಸರ್? ಮೂವಿ ಹೆಂಗಿತ್ತು ಸರ್ ಮಾಮೇಡ ಮೂವಿ. ಮಾಲ್ ಪೂರ್ತಿ ಖಾಲಿ. ಏನಕ್ಕಂದ್ರೆ ಇವಾಗ ಟೈಮ್ 12 ಗಂಟೆ ನೋಡಿ, ಖಾಲಿ. ಬರೀ ಫಿಲಮ್ ನೋಡ್ತಾರಲ್ಲ ಅವ್ರು ಬಿಟ್ಟು ಯಾರು ಇಲ್ಲ, ಫುಲ್ ಕ್ಲೋಸ್. ಫೈನಲಿ ಹೊರಟಿದೀವಿ ಮನೆಗೆ. ಮೂವಿ ನನಗಂತೂ ಇಷ್ಟ ಆಯ್ತು, ಸಖತ್ತಾಗೈತೆ. ಎಲ್ರಿಗೂ ಮೂವಿ ಹೆಂಗಿತ್ತು ಅಂತ ಹೋಗ್ತಾ ಕೇಳ್ತೀನಿ. ಲೆಟ್ಸ್ ಗೋ. ಇವಾಗ ಫೈನಲಿ ಮನೆಗೆ ಹೊರಟಿದೀವಿ. 12 ಗಂಟೆ ಟೈಮ್ ಗೈಸ್. ಹೋಗೋಷ್ಟರಲ್ಲಿ 1 ಗಂಟೆ, ಇವ್ರು ಮಲ್ಗೋಷ್ಟರಲ್ಲಿ 1:15. ನಾಳೆ ಅಣ್ಣ ಏನೋ ರಜಾ ಕಂಡ್ರೆ ಹೊಡೆಯೋದು. ಇದರಿಂದ ನನಗೆ ಏನ್ ಗೊತ್ತಾಯ್ತು ಅಂದ್ರೆ, ಎಷ್ಟೇ ರಾಂಗ್ ಪರ್ಸನ್ ಆಗಿದ್ರು ಕೂಡ, ಎಷ್ಟೇ ಸ್ಯಾಡ್ನೆಸ್ ಆಗಿದ್ರು, ಎಷ್ಟೇ ಆಂಗ್ರಿ ಆಗಿದ್ರು, ಒಂದು ಹೆಣ್ಣಿಂದ ಅವ್ನು ಕಂಪ್ಲೀಟ್ ಚೇಂಜ್ ಆಗ್ಬಿಡ್ತಾನೆ. ಫುಲ್ಲು ಹೆವಿ ಕೋಪದಲ್ಲಿ ಇರ್ತೀವಿ ಅನ್ಕೊಡಿ. ಒಬ್ರು ಹುಡುಗಿ ಬಂದ್ಬಿಟ್ಟು ಏನಾದ್ರು ಒಂದು ಮಾತಾಡಿಸಿ ಒಂದು ಖುಷಿಗೆ ಕೊಟ್ರೆ, ಸೊ ದಟ್ ನಮ್ ಕೋಪ ಎಲ್ಲ ಹಂಗೆ ಹೊಂಟೋಗ್ಬಿಡುತ್ತೆ. ಅದೇ ಸ್ಯಾಡಲ್ಲಿ ಇದ್ರೆ ಸ್ಯಾಡ್ನು ಕೂಡ ಹೋಗ್ತಾಳೆ. ಒಂದ್ ಹೆಣ್ಣಿಂದ ಉದ್ಧಾರನ ಆಗ್ತಾರೆ, ಒಂದ್ ಹೆಣ್ಣಿಂದ ಏನ್ ಬೇಕಾದ್ರೆ ಆಗ್ಬೋದು. ಬೆಸ್ಟ್ ಅನ್ಸ್ತಪ್ಪ ನನ್ಗಂತೂ. ಅದೊಂದು ಇಂಪಾರ್ಟೆಂಟ್ ಅನ್ಸ್ತು ನನಗಂತೂ ಸಿಕ್ಕಾಪಟ್ಟೆ. ಏನೋ ಒಟ್ಟಲ್ಲಿ ಹೇಳ್ಬೇಕು ಅನ್ಸ್ತು, ಹೇಳ್ತಾ ಇದ್ದೀನಿ. ಇವನು ಚಿಕ್ಕ ಹುಡುಗ ಅಲ್ವಾ ಪಾಪ, ಇವನಿಗೇನು ಗೊತ್ತಾಗಲ್ಲ. ನಾನೇ ಎಲ್ಲ ಹೇಳ್ಕೊಡ್ತಾ ಇದೀನಲ್ಲ ಇವನಿಗೆ. A flower can change the mindset of any people. ಗೈಸ್, ನಾವು ಕಾರ್ ಪಾರ್ಕಿಂಗ್ ಹತ್ರ ಹೋಗ್ಬೇಕಿತ್ತು. ಸೀದಾ ಎಕ್ಸಿಟ್ ಆಚೆ ಕಡೆಗೆ ಬಂದ್ಬಿಟ್ಟಿದೀವಿ ನಾವೆಲ್ಲರೂ. ಎಲ್ಲೆಲ್ಲಿ ಹೋಗ್ತಾ ಇದೀವಿ ನನಗೆ ಗೊತ್ತಿಲ್ಲ. ಕಾರ್ ಪಾರ್ಕಿಂಗ್ ಹತ್ರ ಹೋಗ್ಬೇಕಾಗಿದ್ದವ್ರು ನಾವು. ಮೂವಿ ಹೆಂಗಿತ್ತು ಅಂತ ಒಬ್ಬೊಬ್ಬರನ್ನೇ ಕೇಳೋಣ. ಹೆಂಗಿತ್ತು ಮೂವಿ? ಚೆನ್ನಾಗಿತ್ತು ಅಂಕಲ್. ಮೂವಿ ಹೆಂಗಿತ್ತು ಅಂಕಲ್? ಚೆನ್ನಾಗಿತ್ತಪ್ಪ. ಗೈಸ್ ಎಲ್ಲರೂ ಬಂದು ನೋಡ್ಬೋದು. మరి ಹೆಂಗಿತ್ತು? ಕ್ರೇಜಿನಾ ಅಕ್ಕ? ಮೂವಿ ಹೆಂಗಿತ್ತು? ಮೂವಿ ಸೂಪರ್. ಕನ್ನಡ ಸಿನಿಮಾ ಸೂಪರ್. ಕನ್ನಡ ಬೆಳೆಸಿ ಕನ್ನಡ ಸಿನಿಮಾ ಬಂದು ಥಿಯೇಟರಲ್ಲೇ ನೋಡಿ. ನಮ್ಮಮ್ಮ ಏನು ಹೇಳ್ತಾರೋ ಎಲ್ಲ ಕರೆಕ್ಟ್ ಗೈಸ್. ಕನ್ನಡ ಸಿನಿಮಾನ ಬಂದು ಥಿಯೇಟ್ರಲ್ಲೇ ನೋಡಬೇಕು. ಆ್ಯಂಡ್ ಮಾದೇವನ್ ಮೂವಿ ಸಖತ್ತಾಗೈತೆ. ಅಯ್ಯೋ ಎತ್ತರ ಪಾಪ ಕಾರ್ ಎಲ್ಲಿಸಿದೀವಿ ಅಂತಾನೆ ಎಲ್ರೂ ಗೊತ್ತಿಲ್ಲ. ಬೇಸ್ಮೆಂಟ್ 1ಗೆ ಹೋಗ್ಬೇಕಾಗಿದ್ದವರು ನಾವು ಹುಡುಕ್ತಾ ಇದೀವಿ ಬ್ರೋ. ಮೇಲ್ ಅನ್ಸುತ್ತೆ, ಮೇಲ್ ಹೋಗ್ಬೇಕನ್ಸುತ್ತೆ. ಬೇಸ್ಮೆಂಟ್ 1ಗೆ ಹೋಗ್ಬೇಕಾಗಿದ್ರು ಬೇಸ್ಮೆಂಟ್ 3ಗೆ ಬಂದ್ಬಿಟ್ಟಿದೀವಿ. ಅಲ್ಲಿ ನೋಡಿ ಯಾರು ಇಲ್ಲ ಇಲ್ಲಿ, ಫುಲ್ ಖಾಲಿ. ಗುರು, ನಾವು ಚಿರು ನಂಬ್ಕೊಂಡು ಹೋಯ್ತಾ ಇದೀವಿ. ಚಿರು ಅವನು ಎಲ್ಲಿ ಕರ್ಕೊಂಡು ಹೋಗ್ತಾನೋ ಅಲ್ಲಿ ಹೋಯ್ತಾ ಇದೀವಿ. ಚಿರು ನಂಬ್ಕೊಂಡ್ರೆ ಮುಗೀತ್ ನಮ್ ಕಡೆ. ಮುಗೀತ್ ನಮ್ ಕತೆ. ಬೇಸ್ಮೆಂಟ್ 1ಗೆ ಹೋಗ್ಬೇಕಾಗಿರೋದು ಬೇಸ್ಮೆಂಟ್ 3 ಕರ್ಕೊಂಡು ಹೊಂಟೋಗ್ಬಿಟ್ಟವನೆ.
ಅಯ್ಯೋ ದುರ್ವಿಧಿಯೇ. ಕರೆಕ್ಟ್ ಗೈಸ್, ನಮ್ ಡ್ಯಾಡಿನೇ ಕೇಳಿಲ್ಲ ಫಿಲಮ್ ಹೇಗಿತ್ತು ಅಂತ. ಚೆನ್ನಾಯ್ತು. ನೀನೇ ತಾನೇ ಖುಷಿಯಿಂದ ಬಂದಿದ್ದು ನೋಡ್ಬೇಕಂತ. ಸಾಂಗ್ ಹಿಟ್ ಮಾಡಿಸಿದ್ನ ಹಾ, ಮತ್ತೆ ಇವೆಲ್ಲ ಚಪ್ಪಳ ಹೊಡೆದ್ರ ನಾನು ಮುಂಚೆ ಹೇಳಿದ್ದೆ ತಾನೇ ಸಾಂಗ್ ಸೂಪರ್ ಆಗಿದೆ. ಇವಾಗ ಫಿಲಮ್ ಹೆಂಗೈತೆ ಚೆನ್ನಾಗಿದೆ ಗೈಸ್? ಇದು ಫಸ್ಟ್ ಟೈಮ್ ಅಲ್ವಾ ಮಾಲಿಕ್ ಬಂದಿರೋದು, ಗೊತ್ತೇ ಆಗ್ತಿಲ್ಲ ಪಾಪ ಎಲ್ಲಿಂದ ಸೂಪರ್ ಹಿಟ್. ಎಲ್ಲೋಗ್ಬೇಕು ಏನ್ ಕತೆ ಅಂತ ಗೊತ್ತೇ ಆಗ್ತಿಲ್ಲ ಗೈಸ್. ಏನೋ ಅಲ್ಲ ಇಷ್ಟ ಗಂಟ ಫಿಲಂ ರಿವ್ಯೂ ಎಲ್ಲ ಕೊಡ್ತಾ ಇದ್ರು. ನಾನ್ ಕ್ಯಾಮ್ರಾ ಎತ್ತದೆ, ಒಬ್ರು ಮಾತಾಡ್ತಾರೆ ಇಲ್ಲಿ. ನಾನು ನೋಡ್ತಾನೆ ಇದೀನಿ, ನೀವೆಲ್ರು ಅಳ್ತಾ ಇದೀರು, ನನಗ್ ನಗು ತಡಿಯಕಾತ ಇಲ್ಲ. ಅಲ್ಲಿ ಅಂಕಲ್ ನೋಡ್ತೀನಿ, ನಗು ಬರುತ್ತೆ ನನ್ ಕಲ್ಲಿ. ಗೈಸ್ ಅಲ್ಲಿ ಲಾಸ್ಟ್ ಕ್ಲೈಮ್ಯಾಕ್ಸ್ ನಲ್ಲಿ ಹೆಂಗಂದ್ರೆ ಫೀಲಿಂಗ್ ತರ ಇರುತ್ತೆ. ಈ ದೊಡ್ಡವರಾಗಿರೋರ್ಗೆ ಎಲ್ರಿಗೂ ಒಂಥರ ಎಮೋಷನಲ್ ಕನೆಕ್ಟ್ ಆದ್ರೆ ಖಂಡಿತ ಅತ್ತೆ ಹೇಳ್ತಾರೆ. ಇಲ್ಲೊಬ್ಬ ಚೈಲ್ಡ್ ಇದ್ದಾನೆ ಒಬ್ಬ, ಎಲ್ರು ಒಂಥರ ಎಮೋಷನಲ್ ಅಲ್ಲಿ ಕಣ್ಣಲ್ಲಿ ನೀರು ತುಂಬಿಕೊಂಡಿದೆ. ಇವನು ಚಿರು ಏನ್ ಮಾಡ್ತಾವ ಅಂದ್ರೆ ಅಪ್ಪನ ಕಣ್ಣೊಂದ್ಸಲಿ, ನನ್ ಕಣ್ಣೊಂದ್ಸಲಿ, ಅವ್ರ ಅಮ್ಮನ ಕಣ್ಣೊಂದ್ಸಲಿ ಅಳ್ತವ್ರ ಅಂತ ಚೆಕ್ ಮಾಡ್ತಾನೆ ಅಣ್ಣ. ಅವರಿಗೆ ಪಾಪ ಭಾವನೆಗಳೇ ಗೊತ್ತಾಗ್ತಿಲ್ಲ. ಈ ಮೂವಿಲಿ ಸ್ಟೋರಿ ಸಿಕ್ಕಾಪಟ್ಟೆ ಸಕ್ಕತ್ತಾಗೈತೆ. ಎಲ್ರು ಆರಾಮಾಗಿ ಬಂದು ಫ್ಯಾಮಿಲಿ ಜೊತೆ ಬಂದು ನೋಡ್ಬಿಟ್ಟು ಹೋಗ್ಬೋದು. ದೆನ್ ನೀವು ಸ್ಟಾರ್ಟಿಂಗ್ ಅಲ್ಲಿ ಯಾರ್ಯಾರನ್ನ ನೋಡಿರ್ತೀರೋ ಎಂಡಿಂಗ್ ಅಲ್ಲಿ ಅವ್ರು ಯಾರು ಇರಲ್ಲ. ಒಂದಿಬ್ರನ್ ಬಿಟ್ಟು ಎಲ್ಲ ಸತ್ತೋಗ್ಬಿಟ್ಟಿರ್ತಾರೆ. 1 ವಿಕೆಟ್ ಡೌನ್, 2 ವಿಕೆಟ್ ಡೌನ್ ಆಗ್ತೈತೆ. ಅಣ್ಣ ತಂಗಿ 2 ವಿಕೆಟ್ ಡೌನ್, 3ನೇ ವಿಕೆಟ್ ಡೌನ್. ಅಂಕಲ್ ನೀವು? ಇಲ್ಲ, ಅವ್ರು ನಮ್ಮಂಗೆ ನಿದ್ದೆ ಮಾಡಕ್ಕಿಲ್ಲ. ಅಂಕಲ್ ಹೆಂಗಂದ್ರೆ ಗೈಸ್ ನೈಟ್ ಪೂರ್ತಿ ಗೇಮ್ ಆಡ್ಕೊಂಡ್ ಕೂತಿರ್ತಾರಂತೆ. ನೈಟ್ ಪೂರ್ತಿ ಗೇಮ್ ಆಡ್ಕೊಂಡ್ ಕೂತಿರ್ತಾರಂತೆ, ನಿದ್ದೆನೆ ಮಾಡಲ್ವಂತೆ. ಅಂಕಲ್ ಗುಡ್ ನೈಟ್. ಗುಡ್ ನೈಟ್ ಅಂಕಲ್. Good night, sweet dreams. ಗುಡ್ ನೈಟ್. ಗುಡ್ ನೈಟ್. ಬಾಯ್. ಮಾಡ್ಕೊಂಬರ ಮಗ. ಫೈನಲಿ ವಿ ರೀಚ್ಡ್ ಹೋಮ್.